ಇನ್ನೇನು ಕೆಲಸ ಇದೆ ಅವರಿಗೆ? ಅವ್ರು ಆರೋಪ ಮಾಡಿದ ತಕ್ಷಣ ಉತ್ತರ ಕೊಡಬೇಕು ಅವರಿಗೆ. ಯಾರು ಏನು ಮಾಡಿದ್ದಾರೆ ಅದನ್ನ ಮೋಸ್ಟ್ಲಿ ಚಿಕ್ಕಮಗಳೂರವರು ಅಂಥೇಳಿ ಈಗಾಗಲೇ ಅವ್ರನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥ ವ್ಯವಸ್ಥೆನಾಗಲೇ ಸರ್ಕಾರ ಮಾಡ್ತಾ ಇದೆಯಲ್ಲ. ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ತಾನೇ ಅದನ್ನು. ಅದು ಎಲ್ಲಿಂದ ಬರುತ್ತದೋ? ಕಾನೂನು ಇದ್ದಾಗ ಯಾರು ಇಂಥ ಕೃತ್ಯವನ್ನು ಮಾಡ್ತಾರೆ ಅವ್ರನ್ನ ಹಿಡಿದು ಅವ್ರಿಗೇನು ಕಾನೂನುಬದ್ಧವಾಗಿ ಶಿಕ್ಷೆ ಕೊಡೋದು ಮಾತ್ರ ನಮಗೆ ಗೊತ್ತೇ ಹೊರತು ಇವರು ಟೀಕಾ ಟಿಪ್ಪಣಿಯನ್ನು ಎಲ್ಲದನ್ನೂ ಮಾಡ್ಕೊತ ಹೋಗ್ತಾರೆ. ಜನವಾರ ಮತ್ತು ತಾಳಿ ಅಂತೇಳಿ ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಎಕ್ಸಾಮಿನೇಷನ್ ಕೂತ್ಕೊಳ್ಳೋಕ್ಕೆ, ನಾವು ಅದನ್ನು ವಿರೋಧ ಮಾಡಿದ್ವಿ. ಯಾರೂ ಕೂಡ ಆ ಥರ ಕಾನೂನು ಮಾಡಿಲ್ಲ. BJP ಕಾನೂನೇ ಮಾಡಿದ್ರಲ್ಲ, ಹಾಂ, ಅದನ್ನು ಮಾಡಿ ಮತ್ತೆ ವಾಪಸ್ ತಗೋತಾರೆ. ನಿಜವಾಗ್ಲೂ ಹಿಂದೂ ದ್ರೋಹಿಗಳು ಯಾರು ಅಂತ ಹೇಳಿದರೆ BJP ಅವರು. ಯಾಕೆಂದರೆ ಇಲ್ಲದೇ ಇರೋದಕ್ಕೆಲ್ಲ ಬಂದ್ಬಿಟ್ಟು ಹಿಂದುತ್ವ ಅಂದ್ಕೊಂಡು ಹೇಳೋದೈತಲ್ಲ, ಇದನ್ನು ಆ ಚಾಳಿ ಬಿಡಬೇಕಾಗತ್ತೆ. ಜನರು ನೋಡ್ತಾರೆ, ಅದೊಂದು ರೋಗ ಅವರಿಗೆ BJP ಅವ್ರಿಗೆ. ಏನಾದ್ರು ಇಲ್ಲ ಆದ ತಕ್ಷಣ ಕಾಂಗ್ರೆಸ್ ವಿರುದ್ಧ ಪಾಕಿಸ್ತಾನ ತೋರಿಸೋದು. ಏನು ಪಾಕಿಸ್ತಾನ ಏನು ನಮ್ಮ ದೇಶದಲ್ಲಿ ಇದೆಯಾ? ಅವ್ರೇನು ಟ್ಯಾಕ್ಸ್ ಕಟ್ತಾರಂತ ಇಲ್ಲಿ? ನಾವೇನು ಅವ್ರಿಗೆ ಹೋಗ್ಬಿಟ್ಟು ಸಲ್ಯೂಟ್ ಹೊಡೆಯೋಕ್ಕೆ? ಇವ್ರು ಮಾಡೋ ಕೆಲಸ ಏನಂದರೆ ಬೇಸಿಕಲಿ ಏನಂದರೆ ನೋಡಿ, ಇವ್ರಿಗೇನೆಂದರೆ ಶಾಂತಿಯುತವಾಗಿ ಇರಬಾರ್ದು. ಕರ್ನಾಟಕ ರಾಜ್ಯ ಇವರು ಏನೇ ತಿಪ್ಪರಲಾಗ ಹೊಡೆದ್ರೇನೋ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿರ್ತದೆ. ಇವರು ಆ ಥರ ಬಿಂಬಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಧ್ಯಮದ ಉಪಯೋಗ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಬಿಟ್ಟರೆ ಅದಕ್ಕೆ ನೀವು ಯಾರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದಲ್ಲ, ಇಂಥ ಘಟನೆಗಳು ಆಗಬಾರ್ದು. ಇಂಥ ಘಟನೆಗಳು ಆದಾಗ ಕಾನೂನು ಮುಂಚೂಣಿಯಲ್ಲಿರಬೇಕು. ಕಾನೂನು ಮುಂಚೂಣಿಯಲ್ಲಿದ್ದು ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆಗಬೇಕು. ಮೊನ್ನೆ ಆಗಿರ್ತಕ್ಕಂಥ ವಿಚಾರನ ಈಗಾಗಲೇ ಕಾನೂನು ಮುಂದುವರಿಸಿ ಅದನ್ನು ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು ಅದನ್ನು ನಮ್ಮ ಸರ್ಕಾರ ಮಾಡ್ತದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಿನ ಹಿಂದೂ ಯುವಕರ ಹತ್ಯೆ ಆಗುತ್ತೆ ಅನ್ನೋದು ಇನ್ನೊಂದು ಆರೋಪ. ನೀವು ಲೆಕ್ಕ ನೋಡಿದ್ದೀರಾ? ನಿಮ್ಮ ಹತ್ರ ಲೆಕ್ಕ ಇದೆಯಾ ನಿಮಗೆ? ನಾವೇನು BJP ಇದ್ದಾಗ ಹಿಂದೂವರು ಮುಸ್ಲಿಂ ಅವರು ಅಂತ ಲೆಕ್ಕ ಮಾಡೋಕ್ಕೆ ಹೋಗ್ತೀವ? ನಮ್ಮ ದೇಶದ ಪ್ರಜೆಗಳು ಯಾರೇ ಆಗಲಿ, ಸಾಮಾನ್ಯ ಜನರಾಗಲಿ ಏದಾಗಲಿ, ಒಂದು ಪ್ರಾಣ ಹೋದಾಗ ಆ ಪ್ರಾಣಕ್ಕೆ ಒಂದು ಜಾತಿ ಇರೋದಿಲ್ಲ. ಯಾವನು ಹುಟ್ಟಬೇಕಾದ್ರೆ ಜಾತಿ ಬರ್ಕೊಂಡು ಬರೋದಿಲ್ಲ. ಅದು BJP ಅವರು ಆ ಕೆಲಸ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ. ಎಲ್ಲದಕ್ಕೂ ಕೂಡ ಇಂಥ ಪೋಣಿಸ್ತಕ್ಕಂಥ ಕೆಲಸವನ್ನು, ಜನರಿಗೆ ಈ ಥರ ಮಾತಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆಯ್ತು ರೀ, ಇದೆಲ್ಲ ಹೇಳಿದ್ರಲ್ಲ, ಗ್ಯಾರಂಟಿನ ವಿರೋಧ ಮಾಡಿದರು. ಈ ಗ್ಯಾರಂಟಿನ ಬೇಕು ಅಂತ ಹೇಳಿ ಅವರೇ ಊರು ತುಂಬ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ದೇಶ ತುಂಬ. ಇದಕ್ಕೆಲ್ಲ ಏನು ಹೇಳ್ತಾರಂತೆ? ಜಾತಿ ಗಣತೆ ಬೇಡ ಅಂದರು. ಜಾತಿ ಗಣತೆ ಅವರೇ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. 11-12 ವರ್ಷ ಏನು ಸಗಣಿ ತಿಂತಿದ್ರಂತ ಸಿದ್ದರಾಮಯ್ಯವ್ರು ಮಾಡಿದಾರೆ ತಾನೆ. ಸಿದ್ದರಾಮಯ್ಯವ್ರು ಮಾಡಿದ ಮೇಲೆ ಅದನ್ನು ಕಾನೂನು ರೀತಿಯಲ್ಲಿ ಆಗಬೇಕು ಅಂತ ನಮಗೂ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ. ಎಲ್ಲ ಸಮಾಜದವ್ರಿಗೂ ಸಮಾನತೆಯನ್ನು ಕೊಡ್ತಕ್ಕಂಥ ಕೆಲಸ ಅದು ನಮ್ಮ ಪಕ್ಷ ಮಾಡ್ತದೆ. ಇದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನ್ಯಾಯವನ್ನು ಕೊಡ್ತಕ್ಕಂಥದ್ದೇ ಉದ್ದೇಶ. ಕಾರ್ಯಕ್ರಮಗಳನ್ನು ಕೊಡ್ಕೊಂಡು ಬರ್ತಾರೆ. ಯಾಕೆ ಕಾರ್ಯಕ್ರಮಗಳನ್ನು ಸುಮ್ಮನೆ ಕೊಡ್ತಾರನು? ಸಾಲ ಮನ್ನಾ ಮಾಡ್ತಾರೆ. ಯಾರು ಮಾಡಿದ್ರು ಲೆಕ್ಕ ಕೊಡಲ್ಲ? ಹಿಂದೂ ಮುಸ್ಲಿಂ ಸತ್ರು ಅಂತೇಳಿ ಲೆಕ್ಕ ಬಿಟ್ಟು ಯಾರಿಗೆ ಎಷ್ಟು ಸಾಲನ ಮನ್ನಾ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಈ BJP ಅವ್ರ ಹಣೆ ಬರ ಗೊತ್ತಾಗುತ್ತೆ. ರಾಜೀನಾಮೆ ಕೂಡ ಸಾಕಷ್ಟು ಒತ್ತಾಯ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಸಾಕಷ್ಟು ಆಗ್ರಹ ಮಾಡ್ತಾರೆ BJP ನಾಯಕರು. ಏನು ಪುಕ್ಷಟ ಹಾಕಿದಾರಂತ ರಾಜ್ಯದ ಜನರು ಓಟು ಕಾಂಗ್ರೆಸ್ಸಿಗೆ ಇವ್ರನ್ನ ಕೇಳಿಕೊಂಡು? ನಮ್ಮನ್ನು ನಂಬಿಕೊಂಡು ಹಾಕಿರೋದು ಅವ್ರನ್ನ ವಿರುದ್ಧ ಇಟ್ಟು ಅವರನ್ನು ಹೀನವಾಗಿ ಸೋಲಿಸಿ, ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆ ನನಗೆ ಅದು ಗೊತ್ತಿಲ್ಲ. ಏನೇ ಇಂಟೆಲಿಜೆನ್ಸ್ ಫೇಲ್ಯೂರ್ ಆದರೆ ಅವ್ರು ಯಾರಿದ್ದಾರೆ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತಗೋಬೇಕು. ಕಾಶ್ಮೀರಲ್ಲಿ ಏನಾಯಿತು? ಎಷ್ಟು ತಲೆ ಉಳಿದ್ವು? ಸಾಮಾನ್ಯ ಜನರದ್ದು ತಾನೇ. ರಿಕ್ರೂಟ್ಮೆಂಟ್ ಯಾಕ್ರಿ 2 ವರ್ಷ ಮಾಡಲಿಲ್ಲ ಇವರು? ಕೋವಿಡ್ ಟೈಮಲ್ಲಿ ಟ್ಯಾಕ್ಸ್ ಹಣನ ಇಷ್ಟೊಂದು ತೊಗೊಳ್ತಾರಲ್ಲ, ರಿಕ್ರೂಟ್ಮೆಂಟ್ ಯಾಕೆ ಮಾಡಿಲ್ಲ? ಡ್ಯೂ ನೋ ವೈ? ಯಾಕೆ ಗೊತ್ತಾ ಅಲ್ಲಿ ಪ್ರಾಬ್ಲಮ್ ಆಗಿರೋದು? ಸೋಲ್ಜರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದ್ರಲ್ಲಿ ಮಾಡಿಲ್ಲ. ಇವರು ಏರೋಪ್ಲೇನ್ ಪರ್ಚೇಸ್ ಮಾಡೋದು, ಏರೋಪ್ಲೇನ್ ತೋರಿಸೋದು, ಏನಾರು ಆದ ತಕ್ಷಣ ಅಲ್ಲಿ ನೋಡ್ರಲ್ಲಿ ಏರೋಪ್ಲೇನು ಅಂಥೇಳಿ ಇವೆಲ್ಲ ಬುಳ್ಳೆ ಬಿಡ್ಕೊಳೋದು ನಿಲ್ಲಿಸ್ಬೇಕಾಗುತ್ತೆ. ಟ್ಯಾಕ್ಸ್ ಹಣನ ನಮ್ಮ ದೇಶದ ಸೈನಿಕರಿಗೆ ಏನು ಅವ್ರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು, ಈ ದೇಶವನ್ನು ಕಾಯ್ತಕ್ಕಂಥದ್ದು, ಅದು ಆದ್ಯತೆಯನ್ನು ತೊಗೊಳ್ಬೇಕಾದ ಅದನ್ನು ಮಾಡೋದ್ರಲ್ಲಿ ಇವ್ರು ಹಿಂದೆ ಹೋಗಿದ್ದಾರೆ. ಅದಕ್ಕೆ ಈಗ ಇಂಥ ಘಟನೆಗಳಾಗೋದು. ಅಷ್ಟೊಂದು ಜನರಿದ್ದಾಗ ರಕ್ಷಣೆ ಕೊಡ್ತಕ್ಕಂಥದ್ದು ಇವ್ರ ಕರ್ತವ್ಯ ಹೌದೋ ಅಲ್ಲೋ? ಇಷ್ಟೊಂದು ದಿವಸ ಬಂದು ಬುಳ್ಳೆ ಬಿಡ್ಕೊಂಡು ಹೋದರು ಹೋಮ್ ಮಿನಿಸ್ಟ್ರು ಎಲ್ಲರೂ ಕೂಡ. ಈಗ ಇವರು ತೀರ್ಕೊಂಡು ಹೋದ್ರಲ್ಲ ಅಮಾಯಕರು, ಆ ಹೆಣ್ಮಕ್ಳ ಕೈಯಲ್ಲಿ ಅದನ್ನು ಬೇರೆ ಹೇಳ್ಸೋದು. ಇಲ್ಲ ಏನೋ ನೀವು ಹಿಂದೂಸಾ ಅಂತ ನೋಡಿ ಹೊಡೆದ್ರು ಅಂತೇಳಿ. ಆಮೇಲೆ ಪಾಪ ಆ ಹೆಣ್ಮಗಳು ಬಂದು ಏನಂತ ಹೇಳಿದ್ರು? ನಾನು ಹೇಳಿದ್ನಲ್ಲ, ಇಂಥ ಕೆಟ್ಟ ಚಾಳಿನ ಬಿಡಬೇಕಾದ್ರೆ. ಸೌಹಾರ್ದತೆಯನ್ನು ಇದು ಕುವೆಂಪು ಏನಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ಅದು ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಾಧ್ಯನೇ ಹೊರತು ಯಾರೂ ಬಾಲ ಬಿಚ್ಚಕ್ಕಾಗೋದಿಲ್ಲ. ಕಾನೂನು ಸುವ್ಯವಸ್ಥೆ ಅದನ್ನು ಹತೋಟಿಗೆ ತರ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಅದನ್ನು ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು ಮಾಡ್ತಾರೆ. ಯಾವುದೇ ಥರದ ಬೇರೆ ಥರದ ಘಟನೆಗಳನ್ನು ಆಗಲಿಕ್ಕೆ. ಬಟ್ ಘಟನೆ ಇಂಥದ್ದು ಆದಾಗ ಸ್ವಾಭಾವಿಕವಾಗಿ BJP ಅವರು ಇದೊಂದು ರೋಗ, ಅವ್ರು ಹುಟ್ಟು ರೋಗ. ಏನಂತ ಹೇಳಿದರೆ ಇದನ್ನು ಹೋಗಿ ಬೇರೆದಕ್ಕೆ ಪೋಣಿಸೋದು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಕಾನೂನು ಇಟ್ಟು ಹೊಡಿತಾ ಇರೋದು ಅಷ್ಟೇ. ಕರೆಕ್ಟ್ ಅವಶ್ಯಕತೆ ಇದೆಯಾ?
ಗಾಂಧಿ ಭಾರತದಲ್ಲಿ ಯುದ್ಧ ಮಾಡ್ತಕ್ಕಂಥದ್ದಕ್ಕೆ ಫಸ್ಟು ಶಾಂತಿಯನ್ನು ನೋಡಬೇಕು. ಅದು ಶಾಂತಿಗೆ ಆಗಲಿಲ್ಲ ಅಂದರೆ ಇಂದಿರಾ ಗಾಂಧಿಯವರು ಏನಪ್ಪ ಮಾಡಿದರು? ಇಂದಿರಾ ಗಾಂಧಿಯವ್ರು ಏನು ಮಾಡಿದರು? ಏನು ನಿಮ್ಮನ್ನೆಲ್ಲ ಪರ್ಮಿಷನ್ ಕೇಳಿದ್ರಾ? ಏನು ಮಾಡಬೇಕು ಆ ಮಾಡಿ ಕತೆ ಮುಗಿಸಿದ್ರು. ಆ ಥರ ಮಾಡಬೇಕು. ಇವ್ರು ನಾ ಮಾಡ್ತೀನಿ ಅಂತೇಳಿ ಯುದ್ಧ ಮಾಡಬೇಕಂದ್ರೆ ಯುದ್ಧ ಮಾಡಬೇಕು. ನಾವೇನು ಬೇಡ ಅಂದ್ವಾ? ಅಧಿಕಾರ ಅವ್ರಿಗೆ ಕೊಟ್ಟಿದ್ದಾರೆ. ಪುಲ್ವಾಮಾದ ಏನಾಯಿತು? ಹಾಂ, ಇವರು ಹಿಂದುತ್ವದ ಲೆಕ್ಕ ಇಲ್ಲಿ ಕೇಳ್ತಾರಲ್ಲ, ಪುಲ್ವಾಮಾದ ಲೆಕ್ಕ ಕೊಟ್ಟಿದ್ದಾರಂತ. ನಾಚಿಕೆ ಹೋಗ್ಬೇಕು ಇವರಿಗೆ.